ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಶತ್ರುವಿಂದ ನಿಮಗೇನಾದರೂ ಪ್ರಾಬ್ಲಮ್ ಪ್ರೆಸೆಂಟ್ನಲ್ಲಿ ಇದೆಯಾ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಶತ್ರುವಿಂದ ಏನಾದರೂ ನಿಮಗೆ ಟ್ರಬಲ್ ಇದೆಯಾ, ಪ್ರಾಬ್ಲಮ್ ಇದೆಯಾ ಅನ್ನುವ ವಿಷಯವಾಗಿ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಆ ಶತ್ರುವನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಬ್ಬ ಶತ್ರುವಿಂದ ಯಾರೇ ಆಗಿರಬಹುದು, ಈ ವ್ಯಕ್ತಿಯಿಂದ ನಿಮಗೇನಾದರೂ ಪ್ರಾಬ್ಲಮ್ ಪ್ರೆಸೆಂಟ್ನಲ್ಲಿ ಇದೆಯಾ, ಆಗತ್ತಾ ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾಯಿದ್ದೀನಿ. ಇವರಿಂದ ನೀವು ಸೇಫ್ ಆಗಿದ್ದೀರಾ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ದಾರೆ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಲೆಟ್ಸ್ ಸಿ ಏನು ಬರುತ್ತೆ ರೀಡಿಂಗ್ನಲ್ಲಿ. ನನಗೂ ಗೊತ್ತಿಲ್ಲ ರೀಡಿಂಗ್ನಲ್ಲಿ ಏನು ಬರ್ಬೋದು ನಿಮಗೆ ಅಂತ. ಸೊ ಹಿಯರ್ ಯು ಗೋ. ನಾನು ಕಾರ್ಡ್ಸ್ನೆಲ್ಲ ತೆಗೆದಾಗಿದೆ. ಫಸ್ಟ್ ಕಾರ್ಡ್ ಏನು ಬರ್ತಾ ಇದೆ ಅಂದರೆ ಫೂಲ್ ಬಂದಿರೋದ್ರಿಂದ ಅವ್ರು ನಿಮಗೆ ತುಂಬ ಮೋಸ ಮಾಡಿದ್ದಾರೆ ಹಾಗೂ ನಿಮ್ಮ ನಂಬಿಕೆನ ದುರುಪಯೋಗ ಖಂಡಿತವಾಗ್ಲೂ ಮಾಡಿದ್ದಾರೆ ಪಾಸ್ಟ್ನಲ್ಲಿ. ಪ್ರೆಸೆಂಟ್ನಲ್ಲಿ 10 ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಹೌದು, ಪ್ರೆಸೆಂಟ್ ಕೂಡ ನಿಮ್ಮ ಲೈಫ್ನ ಸ್ವಲ್ಪ ನರಕಕ್ಕೆ ಹಾಕೋಕ್ಕೆ ಟ್ರೈ ಮಾಡೋದು, ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದು, ನಿಮಗೆ ಕಷ್ಟ ಕೊಡೋಕ್ಕೆ ಟ್ರೈ ಮಾಡೋದು, ನೋವು ಕೊಡೋದು, ಒಟ್ಟಿನಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ಕೆಟ್ಟ ಕಣ್ಣು ಇವಾಗಲೂ ಪ್ರೆಸೆಂಟ್ನಲ್ಲಿ ನಾನು ನೋಡ್ತಾ ಇದ್ದೀನಿ. ನಿಮಗೆ ಕಷ್ಟ ಬೇಕು ಅಂತ ಪಾಸ್ ಮಾಡ್ತಾ ಇರೋ ಥರ ಎನರ್ಜಿ ಪಿಕ್ ಮಾಡ್ತಾ ಇದ್ದೀನಿ. 4 ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ಅವರ ಎನರ್ಜಿ ಆ್ಯಕ್ಟಿವ್ ಆಗಿ ಇದೆ ನಿಮ್ಮ ಕಡೆಗೆ. ಅಂದರೆ ನಿಮ್ಮ ಲೈಫ್ನ ಆ್ಯಕ್ಟಿವ್ ಆಗಿ ಮಾಡದೇ ಇರೋದಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡೋದು ಹಾಗೂ ನಿಮಗೆ ಒಳ್ಳೇದಾಗದೇ ಇರುವ ಹಾಗೆ ಟ್ರೈ ಮಾಡೋದು, ಹೀಗೆ ದೇ ಆರ್ ಈವನ್ ನಾವು ಟ್ರಬ್ಲಿಂಗ್ ಯು ಅಂತ ತೋರಿಸ್ತಾ ಇದೆ. ಬರ್ನಿಂಗ್ ಟವರ್ ಬರ್ತಿರೋದ್ರಿಂದ ನೀವು ತುಂಬ ಹುಷಾರಾಗಿರಬೇಕು. ಯಾಕಂದರೆ ಈ ವ್ಯಕ್ತಿ ನಿಮ್ಮ ಲೈಫ್ನೇ ಹಾಳು ಮಾಡಬೇಕು, ನಿಮ್ಮ ಲೈಫ್ನ ಮೇಜರಾಗಿ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಥವಾ ನಿಮ್ಮ ಲೈಫ್ನೇ ನಿರ್ನಾಮ ಮಾಡಬೇಕು ಅಂತ ಕೂಡ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ರೀಡಿಂಗ್ನಲ್ಲಿ ಏನು ಬರುತ್ತೆ ಅದನ್ನೇ ಪಿಕ್ ಮಾಡಬೇಕು ನಾನು. ಇನ್ನು 2 ತಿಂಗಳು ಹುಷಾರಾಗಿ ಇರಬೇಕು. ಯಾಕೆಂದರೆ ಈ ವ್ಯಕ್ತಿ ನಿಮ್ಮನ್ನು ಹಾಳು ಮಾಡೋಕ್ಕೆ ಪ್ರೆಸೆಂಟ್ನಲ್ಲಿ ಎಲ್ಲ ರೀತಿಯಾದ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ. ವೆರಿ ಕ್ಲಿಯರ್. ಅದಾದ ನಂತರ ನಾನು ವರ್ಕೋಹಾಲಿಕ್ ಬರ್ತಾ ಇದೆ ಮತ್ತು ಫೊಗಿವ್ನೆಸ್ ಬರ್ತಾ ಇದೆ. ಒಂದು, ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆ್ಯಕ್ಟಿವ್ ಆಗಿರಿ. ಓಕೆ, ಅದೊಂದು ನೀವು ಮಾಡಿ ಅಂತ ನೀವು ನಂಬುವ ದೈವ ಆ ಥರ ಮೆಸೇಜ್ ಕೊಡ್ತಾ ಇದೆ. ಕೆಲಸ ಕಾರ್ಯದಲ್ಲಿ ಆ್ಯಕ್ಟಿವ್ ಆಗಿರಿ. ಒಬ್ಬರೇ ಇರೋದು ಹಾಗೂ ಒಬ್ಬರೇ ಏನೋ ಅಂದರೆ ರಿಸ್ಕ್ನ ತೊಗೊಳ್ಳದೇ ಇರುವಂಥದ್ದು ನೀವು ಗಮನ ಇಟ್ಟು ಅರ್ಥ ಮಾಡ್ಕೊಳ್ಳಿ. ರಿಸ್ಕ್ನ ತೊಗೋಬೇಡಿ. ಒಬ್ಬೊಬ್ಬರೇ ಡೆಸಿಷನ್ ತೊಗೊಳ್ಳೋದು ಈ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವಾಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಲೈಫ್ ಆಯಿತು ಅಂತ ಇರಿ. ಹಾಗೂ ಸೋಂಬೇರಿತನ ಬರ್ಬೋದು. ಯಾಕಂದರೆ ಈ ವ್ಯಕ್ತಿ ಒಂದು ನೆಗೆಟಿವ್ ಎನರ್ಜಿನ ಪಾಸ್ ಮಾಡ್ತಾ ಇದ್ದಾರೆ. ಮೇ ಬಿ ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು, ಸಮ್ ದೃಷ್ಟಿ ಆ ಥರನೂ ನಾನು ನೋಡ್ತಾ ಇದ್ದೀನಿ ಈ ವ್ಯಕ್ತಿಯಿಂದ. ಸೊ ಆ ವಿಷಯವಾಗಿ ಹುಷಾರಾಗಿರಬೇಕಾಗತ್ತೆ. ನಿಮ್ಗೆ ಇನ್ನೊಂದು ಮೆಸೇಜ್ ಬಂದಿದೆ, ಫೊಗಿವ್ನೆಸ್ ಅಂತ ತೋರಿಸ್ತಾ ಇದೆ. ಆಯಿತಾ, ಫೊಗಿವ್ನೆಸ್ ಅಂತ ತೋರಿಸ್ತಾ ಇರೋದ್ರ ಅರ್ಥ ಏನು ಅಂದರೆ, ಈ ವ್ಯಕ್ತಿ ಏನೇ ಆಗಿರಲಿ, ಎಷ್ಟೇ ಒಂದು ನೋವು ನಿಮಗೆ ಕೊಡ್ತಿರ್ಬೋದು, ಆದರೆ ಕ್ಷಮಿಸ್ಬಿಡಿ. ಹಾಗೂ ನಿಮ್ಮ ತನವನ್ನು ನೀವು ಬಿಡಬೇಡಿ. ನೀವು ಒಳ್ಳೆಯವರೇನೆ, ನೀವಿಂಥ ಕೆಟ್ಟ ಕೆಲಸನೆಲ್ಲ ಮಾಡುವಂಥವರಲ್ಲ. ಅವ್ರಿಗೋಸ್ಕರ ಅವರು ನಿಮಗೆ ಈ ಥರ ಟ್ರಬಲ್ ಮಾಡ್ತಾ ಇದ್ದಾರೆ ಅಂತ ನೀವು ಆ ಒಂದು ಗುಣವನ್ನು ನಿಮ್ಮ ಲೈಫ್ನಲ್ಲಿ ತರುವ ಅವಶ್ಯಕತೆ ಇಲ್ಲ. ನಿಮ್ಮ ಯಾವ ಒಳ್ಳೆ ಗುಣಗಳಿದೆ ಅದನ್ನು ದಯವಿಟ್ಟು ಚೇಂಜ್ ಮಾಡ್ಕೋಬೇಡಿ ಇಂಥ ಕೆಟ್ಟ ವ್ಯಕ್ತಿಗೆ. ಯಾಕಂದರೆ ಕೆಟ್ಟದ್ದು ಕೂಡ ನಿರ್ನಾಮ ಆಗೇ ಆಗುತ್ತೆ. ಇನ್ 2 ಮಂತ್ಸ್ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ. ಸಿನ್ಸ್ ಯು ನೋ ನಾವು ಅವ್ರನ್ನ ನಂಬೋದು, ಅವ್ರನ್ನ ನಿಮ್ಮ ಲೈಫಿಗೆ ಸೇರಿಸ್ಕೊಳ್ಳೋದು, ಹತ್ತಿರ ಸೇರಿಸ್ಕೊಳ್ಳೋದು, ಅದನ್ನೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ ಅಂತ ಮೆಸೇಜ್ ಬರ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿಯ ಎನರ್ಜಿ ನಿಮ್ಮ ಕಡೆಗೆ ಏನಿದೆ ಹಾಗೂ ಈ ವ್ಯಕ್ತಿ ಏನಾದರೂ ಹುನ್ನಾರ ಹಾಕ್ತಾ ಇದ್ದಾರಾ, ನಿಮ್ಮ ಎನಿಮಿ ನಿಮ್ಮ ಬಗ್ಗೆ ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ, ಅವ್ರು ಏನಾದರೂ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರಾ, ಇದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋನಲ್ಲಿ ಕ್ಲಾರಿಟಿ ಸಿಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬಹುದು. ಸೊ ಹಿಯರ್ ಯು ಗೋ. 8 ಆಫ್ ಕಪ್ಸ್ ಬರ್ತಾ ಇದೆ. ಪ್ರೆಸೆಂಟ್ನಲ್ಲಿ ನಿಮ್ಮ ಟೈಮ್ ತುಂಬ ಚೆನ್ನಾಗಿದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಈ ಕೂಡಲೇ ಕಮೆಂಟ್ ಮಾಡಿ ಐ ಆಮ್ ಅ ಸ್ಟಾರ್ ಅಂತ. ಈ ಕೂಡಲೇ ಕಮೆಂಟ್ ಮಾಡಿ, ಬಿಕಾಸ್ ಯೆಸ್ ಯು ಆರ್ ಅ ಸ್ಟಾರ್.
ನಿಮ್ಮ ಎನರ್ಜಿ ತುಂಬ ಪಾಸಿಟಿವ್ ಆಗಿ ವೈಬ್ರೆಂಟ್ ಆಗಿದೆ ಆಯಿತಾ. ಹಾಗೂ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಈ ವ್ಯಕ್ತಿ ನಿಮ್ಮ ಲೈಫ್ನ ಸ್ವಲ್ಪ ಹಾಳು ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಸೊ ಅವರ ಪ್ರಯತ್ನಗಳು ಈಗಲೂ ಕೂಡ ನಡೀತಾ ಇದೆ, ನಿಮ್ಮ ಅಗೇನ್ಸ್ಟ್ ಆಗೇ ಇದೆ. ಆದರೆ ನಿಮ್ಮ ಟೈಮ್ ಚೆನ್ನಾಗಿರೋದ್ರಿಂದ ಅವ್ರದ್ದೇನೂ ನಡೆಯೋದಿಲ್ಲ. ಯಾವಾಗ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಆ್ಯಂಡ್ ವೈಬ್ರೆಂಟ್ ಆ್ಯಂಡ್ ಎನರ್ಜೆಟಿಕ್ ಆಗಿರುತ್ತೆ, ಇಂಥ ವ್ಯಕ್ತಿ ಬಂದರೂ ಕೂಡ ಏನೂ ಆಗೋದಿಲ್ಲ. ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಅವ್ರ ಲೈಫೇ ನಶಿಸಿ ಅವ್ರ ಲೈಫ್ಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಕೂಡ ತೋರಿಸ್ತಾ ಇದೆ. ಸೊ ಯು ವಿಲ್ ವಿನ್, ಯು ಆರ್ ಕ್ವೈಟ್ ಎಂಪವರಿಂಗ್ ಅಂತಲೂ ಹೇಳ್ತೀನಿ. ಈ ವ್ಯಕ್ತಿ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ನೀವು ಅಷ್ಟೇ ಬ್ಯಾಟಲ್ ಮಾಡ್ತಾ ಇದ್ದೀರಾ, ವಾಪಸ್ ಅವ್ರಿಗೆ ಅದನ್ನು ಕೊಡ್ತಾ ಇದ್ದೀರಾ. ಸೊ ಹೌದು, ಈಗ ನೋಡೋಕ್ಕೆ ಹೋದರೆ ಅಷ್ಟು ಈಸಿಯಾಗಿಲ್ಲ, ಆದರೆ ಈ ವ್ಯಕ್ತಿನ ನೀವು ಜಯಿಸುವಂಥ ಶಕ್ತಿ ನಿಮಗೆ ದೇವರಿಂದ ಸಿಕ್ಕಿದೆ. ಸೊ ಎಸ್, ಆ ವ್ಯಕ್ತಿ ಈಗಲೂ ಕೂಡ ನಿಮ್ಮ ಮೇಲೆ ಒಂದು ಕೆಟ್ಟ ಕಣ್ಣು ಇಟ್ಟಿದ್ದಾರೆ, ಆದರೆ ಅವರಿಡುವಂಥ ಕಣ್ಣು ನಿಮಗೆ ಯಾವುದೇ ರೀತಿಯಾಗೂ ಎಫೆಕ್ಟ್ ಆಗ್ತಾ ಇಲ್ಲ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಎನ್ಲೈಟನ್ಮೆಂಟ್ ಬರ್ತಾ ಇದೆ. ಅದಾದ ನಂತರ ಪ್ರೇಯರ್ ಬರ್ತಾ ಇದೆ. ಒಂದು, ನೀವು ಯಾವ ದೇವ್ರನ್ನ ತುಂಬ ನಂಬ್ತೀರಾ, ದೇವಸ್ಥಾನಕ್ಕೆ ಹೋಗುವಂಥದ್ದು, ಆ ಜಾಗದಲ್ಲಿ ಸ್ವಲ್ಪ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು ಹೆಲ್ಪ್ ಆಗುತ್ತೆ. ಇನ್ನು ನೀವು ಒಂದು ಒಳ್ಳೆಯ ಪಾಸಿಟಿವ್ ಫ್ಲೋರ್ನಲ್ಲಿ ನಿಮ್ಮ ಲೈಫಲ್ಲಿ ತರಬೇಕು ಅಂದರೆ ಇದೊಂದು ಮಾಡಿ. ಪ್ರೇಯರ್ಸ್ ಆರ್ ಪವರ್ಫುಲ್. ಯಾವುದಾದ್ರೂ ಒಂದು ಪ್ರೇಯರ್ನ ರೆಗ್ಯುಲರ್ ಆಗಿ ಚಾಂಟಿಂಗ್ ಮಾಡಿ, ಅದು ಕೂಡ ತುಂಬ ಹೀಲಿಂಗ್ ಆ್ಯಂಡ್ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಕೂಡ ಮೆಸೇಜ್ ಬರ್ತಾ ಇದೆ. ನಿಂಬೆ ಹಣ್ಣಲ್ಲಿ ದೃಷ್ಟಿ ತೊಗೊಳ್ಳಿ. ಇದೊಂದು ಮೆಸೇಜ್ ನಾನು ಹೇಳಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ, ಯಾಕಂದರೆ ಆ ಥರ ನಿಮಗೆ ಕಾರ್ಡ್ ಬಂದಿದೆ. ನಿಂಬೆ ಹಣ್ಣನ್ನು ನೀವಾಳಿಸಿ ತೆಗಿತಾರಲ್ಲ, ಸೊ ಅದನ್ನು ನೀವು ದೃಷ್ಟಿ ತೊಗೊಂಡ್ರೆ ಹೆಲ್ಪ್ ಆಗುತ್ತೆ. ಮೇ ಬಿ ಸಂಡೇಸ್ ನೋಡಿಕೊಂಡು ತಗೊಳ್ಳಿ, ಲೆಫ್ಟ್ ಹ್ಯಾಂಡಲ್ಲಿ ದೃಷ್ಟಿ ತೊಗೊಳ್ಳಿ. ದ್ಯಾಟ್ ಆಲ್ಸೋ ವಿಲ್ ರಿಯಲಿ ಹೀಲ್ ಯು ಅಂತ ಹೇಳ್ತಾ ಇದ್ದೀನಿ. ಅದು ನಿಮ್ಮ ಮೆಸೇಜ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈ ವ್ಯಕ್ತಿ ನಿಮ್ಮ ಅಗೇನ್ಸ್ಟಾಗಿ ಏನಾದರೂ ಮಾಡ್ತಾ ಇದ್ದಾರಾ ಅಂತ ಚೆಕ್ ಮಾಡೋಣ ಆಯಿತಾ. ನಿಮ್ಮ ಎನಿಮಿಯ ಎನರ್ಜಿ ಹೇಗಿದೆ ನಿಮ್ಮ ಕಡೆಗೆ, ನಿಮ್ಮ ಎನಿಮಿಯ ಎನರ್ಜಿ ಏನಿದೆ, ಈ ಒಂದು ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ನನಗೂ ಗೊತ್ತಿಲ್ಲ ಏನು ಬರುತ್ತೆ ಅಂತ, ನಾನು ನಿಮ್ಮ ಜೊತೆನೇ ರೀಡಿಂಗ್ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಸಿ ನಿಮ್ಗೆ ಏನು ಬರುತ್ತೆ ಅಂತ. ಸೊ ಹಿಯರ್ ಯು ಗೋ. 7 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ ಏಸ್ ಆಫ್ ಕಪ್ಸ್ ಬಂದಿದೆ. ಈ ವ್ಯಕ್ತಿ ನಿಮ್ಮ ಬೆನ್ನಿಗೆ ಹಿಂದೆ ಚೂರಿ ಹಾಕಿದ್ದಾರೆ, ನಿಮಗೆ ಮೋಸ ಮಾಡಿದ್ದಾರೆ, ನಿಮಗೆ ಸುಳ್ಳು ಹೇಳಿದ್ದಾರೆ, ಮ್ಯಾನಿಪ್ಯುಲೇಷನ್ ಮಾಡಿದ್ದಾರೆ. ಹಾಗೂ ನಿಮ್ಮ ಒಳ್ಳೆತನವನ್ನು ಖಂಡಿತವಾಗ್ಲೂ ಅವರ ಉಪಯೋಗಕ್ಕೆ ಬಳಸ್ಕೊಂಡಿದ್ದಾರೆ. ಪ್ರೆಸೆಂಟ್ನಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ. ನಿಮ್ಮ ಎನರ್ಜಿ ಯಾವುದೇ ರೀತಿಯಾಗೂ ಎಫೆಕ್ಟ್ ಆಗಿಲ್ಲ, ನಿಮ್ಮ ಹಾರ್ಟ್ ಚಕ್ರ ಹೀಲ್ ಆಗಿದೆ ಅಂತ ಕೂಡ ತೋರಿಸ್ತಾ ಇದೆ. ಒಟ್ಟಿನಲ್ಲಿ ಅವ್ರು ಹೀಗೆ ಮಾಡಿದ್ರೂ ಕೂಡ ನೀವು ನಿಂತಿದ್ದೀರಾ, ನೀವು ನಿಮ್ಮನ್ನು ನೀವೇ ಒಂದು ನೋವಿನ ಪರಿಸ್ಥಿತಿಗೆ ಹಾಕ್ಕೊಂಡಿಲ್ಲ, ನೀವು ಸ್ಟ್ರಾಂಗ್ ಆಗಿ ಸ್ಟೇಬಲ್ ಆಗಿ ನಿಂತಿದ್ದೀರಾ. ಟೆಂಪರೆನ್ಸ್ ಬರ್ತಿರೋದ್ರಿಂದ ನೀವು ಒಂದಷ್ಟು ಪಾಠಗಳನ್ನು ಕೂಡ ಅಂದರೆ ಲೈಫ್ ಲೆಸನ್ಸ್ನ ಕಲ್ತಿದ್ದೀರಾ. ನಿಮ್ಮ ಲೈಫ್ನ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡ್ಕೊಂಡಿದ್ದೀರಾ. ಹಾಗೂ ಇದನ್ನು ಹೌದು, ಈ ಥರ ನಂಗೆ ನೋವಾಗಿದೆ, ಈ ಥರ ಮೋಸ ಆಗಿದೆ, ಆದರೆ ಇದರಲ್ಲೂ ನನ್ನ ತಪ್ಪಿದೆ, ನಾನು ಚೇಂಜ್ ಆಗಬೇಕು, ಆ ಥರ ನಿಮ್ಮಲ್ಲಿ ಬದಲಾವಣೆ ನಾನು ನೋಡ್ತಾ ಇದ್ದೀನಿ. ನಾನು ಚಾರಿಯಟ್ ಬರ್ತಾ ಇದೆ. ನಿಮ್ಮ ಲೈಫ್ ಇನ್ನೂ ಚೆನ್ನಾಗಾಗುತ್ತೆ. ಯು ಆರ್ ಲೀಡಿಂಗ್ ಆನ್ ಅ ರೈಟ್ ಪಾತ್ ಅಂತ ಬರ್ತಾ ಇದೆ. ಈ ಕೂಡಲೇ ಕಮೆಂಟ್ ಮಾಡಿ, ಐ ಆಮ್ ಲೀಡಿಂಗ್ ಮೈ ಲೈಫ್ ಆನ್ ಅ ರೈಟ್ ಪಾತ್ ಅಂತ. ಜಸ್ಟಿಸ್ ಬರ್ತಿರೋದ್ರಿಂದ ನಿಮಗೆ ಸಿಗುವಂಥದ್ದು, ನಿಮ್ಮ ಲೈಫ್ನಲ್ಲಿ ಏನೇ ಸಿಗಬೇಕಿದೆ ಅದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಈ ವ್ಯಕ್ತಿ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾರೆ, ಆದರೆ ನೀವು ನಂಬುವಂಥ ದೇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಿನಗೇನು ಸಿಗಬೇಕು ಅದು ನಾನು ಕೊಡ್ತೀನಿ. ಯಾರೇ ಟ್ರೈ ಮಾಡಿದ್ರೂ ಕೂಡ ಬ್ಲಾಕೇಜ್ನ ಕ್ರಿಯೇಟ್ ಮಾಡೋಕ್ಕೆ ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅಂತ ನೀವು ನಂಬುವಂಥ ಒಂದು ದೈವ ಆ ಒಂದು ಸ್ಟ್ರಾಂಗ್ ಆಗಿರುವಂಥ ನಿಲುವಿಗಿದೆ. ಸೊ ನಿಮಗೆ ಫೇವ್ರಬಲ್ ಆಗೇ ಇದೆ ಸಿಚುವೇಶನ್. ಕನ್ಫ್ಯೂಷನ್ ಬರ್ತಿರೋದ್ರಿಂದ ಈ ವ್ಯಕ್ತಿ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದು, ಟ್ರೈ ಮಾಡೋದು, ಮ್ಯಾನಿಪ್ಯುಲೇಟ್ ಮತ್ತೆ ಬರ್ತಾರೆ ನಿಮ್ಮ ಲೈಫಿಗೆ, ಮತ್ತೆ ಟ್ರೈ ಮಾಡ್ತಾರೆ ನಂಬಿಸೋದಕ್ಕೆ, ಮೋಸ ಮಾಡೋದಕ್ಕೆ, ಹಾಗೂ ನಿಮ್ಮಿಂದ ಏನಾದರೂ ಅಡ್ವಾಂಟೇಜ್ ತೊಗೊಳಕ್ಕೆ. ಸೊ ಹುಷಾರಾಗಿರಿ. ಮತ್ತು ಬ್ಯಾಲೆನ್ಸ್ ಬರ್ತಾ ಇದೆ. ಜಸ್ಟಿಸ್ ಬರ್ತಿರೋದ್ರಿಂದ ಆ್ಯಸ್ ಐ ಟೋಲ್ಡ್, ವಾಟ್ ಯು ಹ್ಯಾವ್ ಟು ಡಿಸರ್ವ್ ಯು ಡಿಸರ್ವ್ ಅಷ್ಟೇ. ನಿಮ್ಗೆ ಏನು ಬ್ಲೆಸ್ಸಿಂಗ್ ಸಿಗುತ್ತೆ ಇನ್ 2-3 ಮಂತ್ಸಲ್ಲಿ ಸಿಗುತ್ತೆ. ಅದು ಯಾವ ಆಸೆ ಆಕಾಂಕ್ಷೆಗಳಾಗಿರ್ಬೋದು ನಿಮ್ಮ ಲೈಫ್ನಲ್ಲಿ, ಅದು ನಿಮಗೆ ದಕ್ಕತ್ತೆ ಅಂತಲೇ ಕನ್ಫರ್ಮೇಷನ್ ಬಂದಿದೆ. ಸೊ ಅದು ಏನು ನಿಮ್ಮ ಲೈಫ್ನಲ್ಲಿ ನೀವು ಸಾಧನೆ ಮಾಡಬೇಕು, ಏನನ್ನು ಪಡ್ಕೋಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀರಾ, ಅದನ್ನು ಕಮೆಂಟ್ ಮಾಡಿ, ಕ್ಲೇಮ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇನ್ ದ ಪ್ರೆಸೆಂಟ್ ಆಲ್ಸೋ ಅವರು ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮ ಲೈಫಿಗೆ ಬಂದು ಏನಾದರೂ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕ್ಕೆ. ಆದರೆ ನಿಮಗೆ ಅರಿವು ಮೂಡಿರೋದ್ರಿಂದ ನೀವು ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ ಅಂತ ಬರ್ತಾ ಇದೆ. ಆದರೂ ಕೂಡ
ನೀವು ಸ್ವಲ್ಪ ಹುಷಾರಾಗಿರಿ ಅಂತಲೇ ಹೇಳ್ತೀನಿ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.